ಇಸ್ರೇಲ್ದ ರಾಜಧಾನಿ ಆದ ತೇಲ್ ಅವೀವ್ದ ಸ್ಟಾಕ್ ಎಕ್ಸ್ಚೇಂಜ್ ಬಿಲ್ಡಿಂಗ್ ಮ್ಯಾಗ ಇರಾನದ ಬಾಂಬ್ ಬಿತ್ತು ನೋಡ್ರಿ ಇವತ್ತ. ನಿಮ್ಮೆಲ್ಲಾರ್ಗು ಗೊತ್ತೈತಿ ಇರಾನ್ ಮತ್ತ ಇಸ್ರೇಲ್ ಯುದ್ಧ 2-3 ವಾರ ಸ್ಟಾರ್ಟ್ ಐತಿ. ಯುದ್ಧ ಈಗ ಮುಗಿತೈತಿ ಅವಾಗ ಮುಗಿತೈತಿ ಅಂತ ನಾವೆಲ್ಲ ಯೋಚನೆ ಮಾಡತೇವಿ. ಬಟ್ ಯುದ್ಧ ಮುಗಿಯೋಂಗ ಕಾಣವಾತ. ಯುದ್ಧ ಇನ್ನ ಹೆಚ್ಚನ ಬೆಳತೈತಿ. ಇವತ್ತ ಇರಾನದ ಒಂದ್ ಮಿಸೈಲ್ ಇಸ್ರೇಲ್ದಾಗ ಇರೋ ತೇಲ್ ಅವೀವ್ ಸ್ಟಾಕ್ ಎಕ್ಸ್ಚೇಂಜ್ ಇದ ಬಿಲ್ಡಿಂಗ್ ಮ್ಯಾಗ ಬಿತ್ತ. ಅದ ಕಾರಣ ಬಿಲ್ಡಿಂಗ್ ಸ್ವಲ್ಪ ಹಾನಿ ಉಂಟಾಗೈತಿ. ನೋಡ್ರಿ ಇತರ್ಲೆ ಸ್ಟಾಕ್ ಮಾರ್ಕೆಟ್ಗೆ ಯಾವ ತರ ಪೆಟ್ಟು ಬೀಳ್ತೈತಿ ಅಂತಂದ್ರ, ಯಾರು FIs ಇರ್ತಾರಲ್ಲ ರೀ, ಗ್ಲೋಬಲ್ ಇನ್ವೆಸ್ಟರ್ಸ್, ಅವ್ರ ಎಲ್ಲಾ ಸ್ಟಾಕ್ ಮಾರ್ಕೆಟ್ನಾಗ ಈಗ ಹೂಡಿಕೆ ಮಾಡಾಕ ಅನ್ಸ್ತಾರ. ಮೊದ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ ನಡೆದೈತಿ, ಅದ್ರಾಗ ಸ್ಟಾಕ್ ಎಕ್ಸ್ಚೇಂಜ್ ಬಿಲ್ಡಿಂಗ್ ಮ್ಯಾಗನು ಇವತ್ತು ಒಂದು ಮಿಸೈಲ್ ಬಿದ್ದಿದ್ದ ಕಾರಣ ಅನ್ಸ್ತಾರ. ಬಟ್ ಅದ್ರಲ್ಲಿ ಎದಕ್ ಲಾಭ ಆಗೋ ಚಾನ್ಸಸ್ ಐತೆ ಅಂತಂದ್ರೆ ಗೋಲ್ಡ್ ಮತ್ತು US ಬಾಂಡ್ಗಳ. ಈಗೆಲ್ಲ ಇನ್ವೆಸ್ಟರ್ಸ್ ಗೋಲ್ಡ್ ಮತ್ತು US ಬಾಂಡ್ಗಳ್ನಾಗ ಹೆಚ್ಚು ಇನ್ವೆಸ್ಟ್ ಮಾಡ್ತಾರ. ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಹೋಗೋ ಚಾನ್ಸಸ್ ಬಹಳ ಹೆಚ್ಚೈತಿ. ಬಟ್ ನಾವು ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಹೂಡಿಕೆದಾರರಾಗಿ. ಯಾಕಂತಂದ್ರೆ ಲಾಂಗ್ ಟರ್ಮ್ನಾಗ ಎಲ್ಲ ಅಸೆಟ್ ಕ್ಲಾಸ್ ಅನ್ನ ಕಂಪೇರ್ ಮಾಡ್ರೆ ಈಕ್ವಿಟಿ ಅಷ್ಟು ರಿಟರ್ನ್ ಯಾವುದು ಅಸೆಟ್ ಕ್ಲಾಸ್ ಕೊಡಂಗಿಲ್ಲ. ಅದ ಕಾರಣ ನೀವು ತೊಗೊಂಡಿದ್ದ ಕಂಪ್ನಿಗಳು ಚಲೋ ಇದ್ರೆ ಇಂಥ ಟೈಮ್ನಾಗೂ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ. ನೀವು ತೊಗೊಂಡಿದ್ದ ಕಂಪ್ನಿಗಳು ಚಲೋ ಇದ್ರೆ ಲಾಂಗ್ ಟರ್ಮ್ನಾಗ ನಿಮಗೆ ಚಲೋನ ರಿಟರ್ನ್ ಕೊಡ್ತಾವ.